ನಿಮ್ಮ ಕುಲದ ನೆಲೆ ಏನು ಅಂತಕ್ಕಂಥದ್ದನ್ನು ಕನಕದಾಸರು ಹೇಳಿದ ಚಿಂತನೆಯಲ್ಲಿ ಇವತ್ತು 4 ಮಠಗಳು 4 ದಿಕ್ಕಿನಲ್ಲಿ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ಅನೇಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇವೆ. ಅದರ ಅಡಿಯಲ್ಲಿ ಇಂದಿನ ಉದ್ದೇಶ ಪರಮಪೂಜ್ಯ ಶ್ರೀಗಳು ಬೀರೇಂದ್ರ ಕೇಶವ ತಾರಕಾನಂದ ಪುರಿಗಳು ಅವರ ಒಂದು ಐಕ್ಯವಾದ 19 ವರ್ಷಗಳ ಈ ಸಮಯದಲ್ಲಿ ಅವರ ನೆನಪಿಗಾಗಿ ಇವತ್ತು 5/6ರಂದು ಬೆಂಗಳೂರು ದಕ್ಷಿಣ ಆ ಒಂದು ಕೇತವಹಳ್ಳಿಯಲ್ಲಿ 6 ಕೋಟಿ ವೆಚ್ಚದಲ್ಲಿ ಒಂದು ಕುಟೀರವನ್ನು ಭಕ್ತಾದಿಗಳಿಂದ ನಿರ್ಮಾಣ ಮಾಡಿ ಭಕ್ತರ ಭಂಡಾರದ ಕುಟೀರ ಎಂಬ ಹೆಸರಿನಿಂದ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. 5ನೇ ತಾರೀಕು ಏನು ನಾನು ಈ ರಾಜ್ಯದ ಅನೇಕ ಸ್ವಾಮೀಜಿಗಳು ಈ ಹಿಂದುಳಿದ ದಲಿತ ಸಮುದಾಯದ ಸ್ವಾಮೀಜಿಗಳ ಸಂಘಟನೆ ಏನಿದೆ ಅವರುಗಳಿಗೆಲ್ಲ ಕರೆಸಿ ಅವರ ಮುಖೇನ ಒಂದು ಧಾರ್ಮಿಕ ಸಭೆಯನ್ನು ನಡೆಸಿ ಅಂದು 5 ಸಂಜೆ 6 ಗಂಟೆಗೆ ಲೋಕಾರ್ಪಣೆ ಕಾರ್ಯಕ್ರಮ ಪ್ರಥಮ ಸಭೆ ಆಗುತ್ತೆ. 6ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಏನು ಹಿಂದುಳಿದ ವರ್ಗ ದಲಿತ ವರ್ಗ ನಾವೇನು ಹೇಳ್ತೇವೆ ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಸಿದ್ದರಾಮಯ್ಯನವರ ಒಂದು ಕನಸು ಬೆಂಗಳೂರಿನಲ್ಲೂ ಒಂದು ಕುಟೀರ ಆಗಬೇಕು ಅಂತ ಇತ್ತು. ಅದನ್ನು ಪರಮಪೂಜ್ಯ ಶ್ರೀಗಳು ಭಕ್ತಾದಿಗಳ ಒಂದು ನೆರವಿನಿಂದ ಅದು ನಿರ್ಮಾಣಗೊಂಡಿದೆ. ಅದರ ಲೋಕಾರ್ಪಣೆ 6ನೇ ತಾರೀಕು 11 ಗಂಟೆಗೆ ಆಗ್ತಾಯಿದೆ. ಇದರ ಉದ್ಘಾಟನೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾರೆ. ಅಧ್ಯಕ್ಷತೆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯದ ಹಿರಿಯ ಸಮಾಜದ ಮುಖಂಡಗಳಾದಂಥ ಮಾನ್ಯ ಈಶ್ವರಪ್ಪನವರು, ಮಾನ್ಯ ಬಳ್ಳಪ್ಪನವರು, ಮಾನ್ಯ ಶಲಮಿತ್ರ ವಿಶ್ವನಾಥ್ರವರು, ರಘುನಾಥ್ ಮಲ್ಕಾಪುರವರ ಜೊತೆಗೆ ಬೈರ್ತಿ ಸುರೇಶ್ ಅವರು, MTB ನಾಗರಾಜ್ರವರು, ಬೈರ್ತಿ ಬಸವರಾಜ್ರವರು ಹಾಗೂ ರಾಜ್ಯದ ಮೇಘಾಲಯ ರಾಜ್ಯಪಾಲರಾದಂಥ ವಿಜಯಶಂಕರ್ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಸಚಿವರುಗಳು ಕೂಡ ಅಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಹೆಸರುಗಳನ್ನು ನಾವು ಕೊಟ್ಟಿದ್ದಾರೆ. ಇದು ನಮ್ಮ ಒಂದು ಸಂತೋಷ ತರುವಂಥ ವಿಷಯ ಅಂತ ಹೇಳಿದ್ರೆ 4 ಮಠಗಳು ಇವತ್ತು ಸಮಾಜದ ಏಳಿಗೆಗಾಗಿ ಜೊತೆಗೆ ಕನಕದಾಸರ ಚಿಂತನೆಯನ್ನು ಕನಕದಾಸರ ಸಾಹಿತ್ಯ ಮತ್ತು ಕನಕದಾಸರ ಅಭಿವ್ಯಕ್ತಿತ್ವವನ್ನು ಜನತೆಗೆ ತಿಳಿಸೋದ್ರಲ್ಲಿ ಅದು ಬರೀ ಕುರುಬ ಸಮಾಜಕ್ಕಲ್ಲ, ನಾನು ಆಗಲೇ ಹೇಳಿದಾಗೆ ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಎಲ್ಲ ಸಮಾಜನ ಒಳಗೊಂಡಂತೆ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೊಸದುರ್ಗದಲ್ಲೂ ಕೂಡ 38 ಅಡಿ ಎತ್ತರದ ಏಕಶಿಲಾ ಆ ಒಂದು ಕನಕಮೂರ್ತಿ ತಯಾರಾಗ್ತಾ ಇದೆ. ಅದು ಕೂಡ ಲೋಕಾರ್ಪಣೆ ಆಗಬೇಕಾಗಿದೆ. ಮತ್ತು ಅಲ್ಲೂ ಕೂಡ ವಿದ್ಯಾಸಂಸ್ಥೆಗಳು ನಡೀತಾ ಇದೆ. ಮತ್ತು ಅವರು ಉತ್ತಮವಾದಂಥ ಕಾರ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅವರ ಒಂದು ನೇತೃತ್ವದಲ್ಲೂ ಕೂಡ ಒಂದು ಕುಟೀರ ವಿಜಯನಗರದಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಮೈಸೂರಿನ ಶ್ರೀಗಳು ಕೂಡ ಅಲ್ಲಿ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಜೊತೆಗೆ ಹಾಸ್ಟೆಲ್ ಮಹಿಳೆಯರ ಅತ್ಯುತ್ತಮ ಹಾಸ್ಟೆಲ್ ಕೂಡ ನಡೀತಾ ಇದೆ. ಅದೇ ರೀತಿ ಗುಲ್ಬರ್ಗದ ತಿಂತಿಣಿ ಬ್ರಿಡ್ಜಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದನ್ನು ಹೇಳ್ತಾ ಪರಮಪೂಜ್ಯ ನಿರಂಜನಾನಂದಪುರಿ ಶ್ರೀಗಳ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಒಂದು ಅವ್ರ ಬಗ್ಗೆ ಅಭಿಮಾನ. ಕಾರಣ ಅವರು ಯಾವುದೇ ಒಂದು ಕಾರ್ಯ ತಗೊಂಡ್ರೂ ಕೂಡ ಆ ಸಮಯದಲ್ಲಿ ಮುಗಿಸಿ ಅದನ್ನು ಲೋಕಾರ್ಪಣೆ ಮಾಡೋದರಲ್ಲಿ ಒಂದು ರೀತಿಯ ಯಶಸ್ಸನ್ನು ನಾವು ನೋಡಿದ್ದೇವೆ. ಈ ಹಿಂದೆ ಅವರು ಕಾಗಿನೆಲೆ ಜಾಗದಿಂದ ಬೆಳ್ಳೋಡಿಗೆ ಹೋಗಿ ಬೆಳ್ಳೋಡಿನಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಕೂಡ ಆಗ್ತಾಯಿದೆ. ಅಲ್ಲಿ IAS IPSನ ಒಂದು ಅಕಾಡೆಮಿ ಕೂಡ ಮಾಡಿದ್ದಾರೆ. ಅಲ್ಲಿಯೂ ಅಲ್ಲಿ ಶಾಲೆ ನಡೀತಾ ಇದೆ. ಚಂದ್ರಗುಪ್ತ ಮೌರ್ಯ 1000 ಮಕ್ಕಳ ಒಂದು ಶಾಲೆ ಕೂಡ ನಡೀತಾ ಇದೆ. ಅದೇ ರೀತಿ ಅಲ್ಲಿಂದ ಮೈಲಾರಕ್ಕೆ ಅವರು ಕಾಲಿಟ್ಟು ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಮೈಲಾರ ನಮ್ಮ ಆರಾಧ್ಯ ದೈವರ ಜಾಗ ಅದು ನಮ್ಮಿಂದ ಕೈ ತಪ್ಪಿತ್ತು.
ಅಲ್ಲಿ ಕೂಡ ಇವತ್ತು ಉತ್ತಮವಾದಂಥ ಕೆಲಸ, ದೊಡ್ಡ ಶಾಲೆ, ರೆಸಿಡೆನ್ಷಿಯಲ್ ಶಾಲೆ ರೀತಿಯಲ್ಲಿ ಮಾಡಿದೆ. 7 ಕೋಟಿ ವಸತಿ ಶಾಲೆ, ನಮ್ಮ 7 ಕೋಟಿ ಆ ಒಂದು ಹೆಸರಿನಲ್ಲಿ ಅಲ್ಲಿ ವಸತಿ ಶಾಲೆ ಕೂಡ ಮಾಡಿದ್ದಾರೆ. 1000 ಮಕ್ಕಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ. ಅದೇ ರೀತಿ ಶಿಕಾರಿಪುರದಲ್ಲಿ ಕುರುಬರ ಸಂಚಾರಿ ಕುರುಬರ ಶಾಲೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವೆಲ್ಲ ಈ ಕಡೆ ಭಾಳ ನಿಮ್ಮ ಕಣ್ಣಿಗೆ ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಭಾಳ ಚೆನ್ನಾಗಿ ಕಾಣ್ತೇವೆ. ಆದರೆ ಹಳ್ಳಿಯಲ್ಲಿ ಬರ್ತಕ್ಕಂಥ ಕುರಿ ಸಾಕ್ತಕ್ಕಂಥ ಊರಿಂದ ಊರಿಗೆ ಅಲೆಮಾರಿ ಕುರುಬರೇನಿದ್ದಾರೆ ಅವರ ಮಕ್ಕಳಿಗಾಗಿಯೇ ಪರಮ ಪೂಜ್ಯ ಶ್ರೀಗಳು ಒಂದು ಶಾಲೆಯಲ್ಲಿ ತೆಗೆದಿರ್ತಕ್ಕಂಥದ್ದು ಭಾಳ, ಇವೆಲ್ಲಕ್ಕಿಂತ ಅದು ಭಾಳ ಮುಖ್ಯವಾದಂಥ ಕೆಲಸ ಅಂತ ಹೇಳ್ತಾ ಅವರು ಕೈ ಇಟ್ಟ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತವೆ. ನಮಗೊಂದು ಸಂತೋಷ. ಬರೀ ಕುರುಬ ಸಮಾಜ ಅಲ್ಲ ಅಂತ ನಾನು ಒತ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಇವರ ಒಂದು ಸಂಘಟನೆಯಿಂದ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಎಲ್ಲ ಸಮಾಜದ ಗುರುಗಳಿಗೂ ಕೂಡ ಹಣ ಮತ್ತು ಜಾಗದ ಬಗ್ಗೆ ಒಂದು ಮೆಮೊ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅಂತ ಹೇಳ್ತಾ, ಈ ಕಾರ್ಯ ನನ್ನ ಪ್ರಕಾರ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬರ್ತಾರೆ. ಸುಮಾರು 25,000ಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷಣೆ ನಮ್ಮಲ್ಲಿದೆ. ಅದಕ್ಕೆ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿದ್ದೇವೆ. ದೊಡ್ಡ ಪೆಂಡಾಲಿಂದ ಹಿಡಿದು ಊಟದ ಸೌಕರ್ಯ ಎಲ್ಲರೂ ಕೂಡ ಭಕ್ತರಿಂದಲೇ ಆಗಿರೋದ್ರಿಂದ ಇದರ ಹೆಸರು ಕೂಡ ಭಕ್ತರ ಭಂಡಾರದ ಕುಟೀರ. ಇದು ಕೂಡ ಒಂದು ವಿಶೇಷತೆಯನ್ನ ನಮಗೆ ತಿಳಿಸ್ತಾ ಇದೆಲ್ಲ ಜನತೆಗೆ ಪ್ರಚಾರ ಪಡಿಸಬೇಕು. ಈ ಒಂದು ಮಠ ಈ ರಾಜ್ಯದಲ್ಲಿ ಬರೋದಕ್ಕೆ ಮೊದಲು ನಮ್ಮ ಸಮಾಜ ಹೇಗಿತ್ತು, ಇವತ್ತು ಕನಿಷ್ಠ ಕುರುಬರು ನಾವು ಕುರುಬರು ಅಂತ ಹೇಳ್ಕೊಳ್ಳುವಂಥ ಒಂದು ನಿದರ್ಶನಗಳು ಕಾಣುವಂಥ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದೆಲ್ಲ ಸಂತೋಷದಿಂದ ಹೇಳ್ತಾ, ನಾನೇ MSc ಓದಕ್ಕೆ ಹೋದಾಗ ಯಾರೋ ಒಬ್ಬ ಪಕ್ಕದಲ್ಲಿರೋ ತಪ್ಪು ಮಾಡಿದ್ರೆ ಜನ ಎಷ್ಟು ವಿದ್ಯಾವಂತರು ಛೇಡಿಸ್ತಿದ್ರು ಅಂತ ಹೇಳಿದ್ರೆ, ನಾನೇನು ಕುರುಬಾನೇನೋ ಅನ್ನೋ ಒಂದು ಕಾಲ ಇತ್ತು. ಆದರೆ ಇವತ್ತು ನನಗೂ ಕೂಡ ಹೆಮ್ಮೆ ಆಗ್ತದೆ, ಸಂತೋಷವಾಗುತ್ತೆ. ಸ್ವಾಭಿಮಾನದಿಂದ ಬಾಳೋವಂಥ ಬದುಕುವಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಮತ್ತು ನಮ್ಮ ಗುರುಗಳ ಈ ಪೀಠ ಇವತ್ತು ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಏನೋ ಕ್ವಶನ್ಸ್ ಇದೆ ಕೇಳಬಹುದು. ಈ ರೀತಿ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.